ಮನೆಯಲ್ಲಿದ್ದ 4 ಕೆಜಿ ಚಿನ್ನಾಭರಣ 5 ಲಕ್ಷ ಕಳ್ಳತನ. ಮಾಗಡಿ ಪಟ್ಟಣದಲ್ಲಿ ಕಳ್ಳರು ಭರ್ಜರಿಯಾಗಿ ತಮ್ಮ ಕೈಚಳಕವನ್ನೇ ತೋರಿಸಿದ್ದಾರೆ. ಖತರ್ನಾಕ್ ಕಳ್ಳರು ಭರ್ಜರಿಯಾಗಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ಬಟ್ಟೆ ಹಾಗೂ ಆಭರಣ ಗಿರಿವಿ ಅಂಗಡಿ ಮಾಲೀಕರೊಬ್ಬರ ಮನೆಯಲ್ಲಿದ್ದ ಅಂದಾಜು 4 ಕೆಜಿ ಚಿನ್ನಾಭರಣ ಹಾಗೂ 5 ಲಕ್ಷ ರೂಪಾಯಿ ಕಳ್ಳತನ ಮಾಡಲಾಗಿದೆ. ರಾಜ್ಕುಮಾರ್ ರಸ್ತೆಯಲ್ಲಿರುವ ವೇಣುಗೋಪಾಲ್ ಎನ್ನುವವರ ಮನೆಯಲ್ಲಿ ಭಾನುವಾರ ರಾತ್ರಿ ಈ ಒಂದು ಘಟನೆ ನಡೆದಿದೆ. ಚನ್ನಪಟ್ಟಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದಕ್ಕೆ ವೇಣುಗೋಪಾಲ್ ಕುಟುಂಬ ಸಮೇತ ಭಾನುವಾರ ಸಂಜೆ 6 ಗಂಟೆ 30 ಸುಮಾರಿಗೆ ಹೋಗಿದ್ದಾರೆ. ಇದೆಲ್ಲವನ್ನ ಗಮನಿಸಿದ ಕಳ್ಳರು ರಾತ್ರಿ 9 ಗಂಟೆ 30 ಸುಮಾರಿನಿಂದ 10 ಗಂಟೆ 30 ನಡುವೆ ಹಿಂಬಾಗಿಲಿನ ಮೂಲಕ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಇನ್ನು ಆರಾಧ ಹೊಡೆದು ಅದರಲ್ಲಿದ್ದ ಸಣ್ಣ ಲಾಖೇರ್ ಸಮೇತ ಪರಾರಿಯಾಗಿದ್ದಾರೆ. ಮನೆಯವರು ರಾತ್ರಿ 11 ಗಂಟೆಗೆ ಬಂದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಬಟ್ಟೆ ಅಂಗಡಿ ಜೊತೆಗೆ ಗಿರಿವಿ ಅಂಗಡಿ ನಡೆಸ್ತಾ ಇದ್ರು. ಜೊತೆಗೆ ವಾಸವಿ ದೇವಿ ದೇವಸ್ಥಾನದ ಖಜಾಂಚಿ ಕೂಡ ಆಗಿದ್ರು. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಡವೆಗಳು ಹಾಗೂ ಗಿರಿವಿ ಒಡವೆಗಳು ಅದರಲ್ಲಿ ಇದ್ದುವು ಅಂತ ಹೇಳಿದ್ದಾರೆ. ಮನೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಅವರು ಮಾತನಾಡಿದ್ರು. ವೇಣುಗೋಪಾಲ್ ಕುಟುಂಬಸ್ಥರಿಗೆ ಧೈರ್ಯ ಹೇಳುವ ಮೂಲಕ ಪಟ್ಟಣದಲ್ಲಿ ಕಳ್ಳತನಗಳು ಎಗ್ಗಿಲ್ಲದೆ ನಡೀತಾ ಇದೆ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಅದರಿಂದ ಮಾಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗಮನದಲ್ಲಿಟ್ಕೊಂಡು ಸಂಜೆ ಇದನ್ನು ಹೊಂಚಾಕಿ ಮನೆನ ಕಳ್ಳತನ ಮಾಡಿದ್ದಾರೆ. ಭಾಳಷ್ಟು ಚಿನ್ನಾಭರಣ, ಹಣ, ಲಾಕರ್ ಸಮೇತ ಕೊಂಡೊಯ್ದಿರೋದನ್ನ ಗಮನಿಸಲಾಗಿದೆ. ರಾತ್ರಿಯೇ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿದ್ದಾರೆ ಅಂತ ನಮ್ಮ ಹಿರಿಯರಾದಂಥ ಬಾಬಣ್ಣವರು, ನಟರಾಜಣ್ಣವರೆಲ್ಲ, ಬಾಲುವರೆಲ್ಲ ತಿಳಿಸಿದ್ದಾರೆ. ನನಗೆ ರಾತ್ರಿ ಇವರು 11 ಗಂಟೆ ಸಮಯದಲ್ಲಿ ಫೋನ್ ಮಾಡಿದ್ದಾರೆ, ಬಾಲು, ಸಂದೀಪ್ ಅವರು, ನಟರಾಜನವರು. ಸೊ ನಾನು ಬೇಗ ಮಲಗಿಬಿಟ್ಟಿದ್ದರಿಂದ ತಿರ್ಗಾ ಮಧ್ಯ ನಾನು 4 ಗಂಟೆಗೆ ನೋಡಿಕೊಂಡು ಮತ್ತೆ ನಾನು ಬಾಲುಗೆ ಫೋನ್ ಮಾಡಿದೆ, ಈ ಥರ ಆಗಿದೆ ಅಂತ ಗೊತ್ತಾಯಿತು. ನಾನು ಬೆಳಗ್ಗೆ ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಅಂತ ಬಂದಿದ್ದೇನೆ. ಕಳೆದ 2 ದಿವಸದಿಂದಲೇ ನಮ್ಮ ವಿಜಯಕುಮಾರು ಅವರ ಒಂದು ಅಂಗಡಿನೂ ಕಳ್ಳತನ ಆಗಿದೆ. ಹಿಂದೆ ಶೀಟ್ ಕಟ್ ಮಾಡಿ ಬಂದು ಒಳಗಡೆ ನುಗ್ಗಿ ಹಣ, ಹಲವಾರು ವಸ್ತುಗಳನ್ನು ದೋಚಿದ್ದಾರೆ. ಮಾಗಡಿನಲ್ಲಿ ಒಂದು ಅಭದ್ರತೆ ಕಾಣ್ತಾ ಇದೆ. ನಾನು ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮಾತನಾಡ್ತೇನೆ. ಸೊ ಇದಕ್ಕೆ ಒಂದು ಭದ್ರತೆ ಮಾಗಡಿನಲ್ಲಿ ಬೇಕಾಗಿದೆ. ಸೊ ಮಾಗಡಿನಲ್ಲಿ ವರ್ತಕರು, ವ್ಯಾಪಾರಸ್ಥರು, ಬಟ್ಟೆ ವ್ಯಾಪಾರ ಇರ್ಬೋದು, ಚಿನ್ನ ಬೆಳ್ಳಿ ವ್ಯಾಪಾರ ಇರ್ಬೋದು, ರೇಷ್ಮೆ ವ್ಯಾಪಾರಸ್ಥರು ಇರ್ಬೋದು, ಭಾಳಷ್ಟು ವ್ಯಾಪಾರಸ್ಥರುಗಳು ಬಜಾರ್ಗೆ ಹೋಗೋದು ಮತ್ತೆ ಬರೋದು ಎಲ್ಲ ಇರುತ್ತೆ. ಇವನ್ನ ಹೊಂಚಾಕಿ ಈ ಕಳ್ಳತನ ಮಾಡುವಂಥದ್ದು ಭಾಳ ಅತಿಯಾಗಿ ನಡೀತಾ ಇದೆ. ಅದನ್ನು ಕಡಿವಾಣ ಹಾಕಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತೇನೆ. ಮತ್ತು ಇದು ಆಗಲೇಬೇಕಾಗಿದೆ. ಇಲ್ಲ ಅಂದರೆ ಸೊ ಈ ಕಳ್ಳರನ್ನ ಕಂಡುಹಿಡಿಯೋದು ಭಾಳ ಕಷ್ಟ. ಒಂದು ಸರಿ ಒಡವೆ ದುಡ್ಡು ಹೋದ್ಮೇಲೆ ಅದನ್ನು ರಿಕವರಿ ಮಾಡ್ಕೊಳ್ಳೋದು ಕಷ್ಟ. ಸೊ ಹೀಗಾಗಿ ಪಾಪ ಅವರು ಇಡೀ ಜೀವಿತಮಾನದಲ್ಲಿ ಅವರು ಸಂಪಾದನೆ ಮಾಡಿದಂಥ ಹಣ, ಚಿನ್ನ ಎಲ್ಲ ಹೋದರೆ ಅವರು ಎಷ್ಟು ಆಘಾತಕ್ಕೊಳಗಾಗ್ತಾರೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ಬೇಕಾಗ್ತದೆ. ವಾಸವಿ ದೇವಸ್ಥಾನದಲ್ಲಿ ಇವರು ಖಜಾಂಚಿ ಇರ್ತಾರೆ ಮೇಣವರು. ಆ ದೇವಸ್ಥಾನದ ಒಡವೆ ಎಲ್ಲ ಪಾಪ ಇವ್ರು ಲಾಕರಲ್ಲಿ ಇಟ್ಟಿರ್ತಾರೆ. ಒಂದು ಲಾಕರನ್ನು ಹೊಡೆದು ಆ ಲಾಕರಲ್ಲಿರ್ತಕ್ಕಂಥ ಕೀಯನ್ನು ತೆಗೆದುಕೊಂಡು ಇನ್ನೊಂದು ಲಾಕರ್ ಓಪನ್ ಮಾಡಿ ಆ ಲಾಕರಲ್ಲಿರತಕ್ಕಂಥ ಎಲ್ಲ ಒಡವೆಗಳನ್ನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನೊಂದು ಎತ್ತಕ್ಕಾಗುವಂಥ ಒಂದು ಲಾಕರ್ ಇರ್ತದೆ, ಅದನ್ನು ಹೊಡಿದೇ ಅದರ್ಶಕ್ಕೆ ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇಲ್ಲಿ. ಕಳೆದ ಬಾರಿ ನೀವು ಶಾಸಕರಾಗಿದ್ದಾಗ ಮಾಗಡಿ ಟೌನಲ್ಲಿ CC ಕ್ಯಾಮ್ರಾವನ್ನು ಹಾಕಿದ್ರಿ. ಲೈವ್ ಫುಟೇಜ್ನ ನೀವು ಸ್ಟೇಷನಲ್ಲಿ ಬರಬೇಕು ಅಂತ ನಾವು ಹೇಳಿದ್ವಿ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನನ್ನ ಅನುಭವದಲ್ಲಿ ನಾನು ಎಲ್ಲ ಸರ್ಕಲ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೆ. ಅಲ್ಲಿ CDR ಇತ್ತು, ರೆಕಾರ್ಡ್ ಆಗ್ತಿತ್ತು. ಸೊ ಕನಿಷ್ಠ 30 ದಿವಸದ ಒಂದು ರೆಕಾರ್ಡ್ ಅದರಲ್ಲಿ ಇರ್ತಿತ್ತು. ಅದನ್ನು ಮತ್ತೆ ಅದಕ್ಕೆ ಕನೆಕ್ಟಿಂಗು
ಸ್ಟೇಷನ್ಗೆ ಒಂದು ಮಾನಿಟರ್ ಆಗಬೇಕು ಅಂತೇಳಿ ಕೂಡ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇನ್ನೂ 25 ಲಕ್ಷ ಹಣ ಬೇಕಿತ್ತು ಅವ್ರಿಗೆ. ಸೊ ಅದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ. ಸೊ ಅದು ಆಗಲಿಲ್ಲ. ನಾವು ಹಾಕಿರ್ತಕ್ಕಂಥ ಕ್ಯಾಮ್ರಾಗಳನ್ನ ಇವರು ಸರಿಪಡಿಸಿ ಅದನ್ನು ಉಪಯೋಗಿಸ್ಕೊಳ್ಳೋಂಥ ಕೆಲಸ ಮಾಡಿಲ್ಲ. ಅದನ್ನು ಪೊಲೀಸ್ ಇಲಾಖೆನೇ ಮಾಡಬೇಕು, ಯಾವುದಾದ್ರೂ CSR ಫಂಡಿಂದ. ಸೊ ಅದನ್ನು ನಾನು SP ಅವ್ರ ಹತ್ರ ಮಾತಾಡ್ತೀನಿ. ಅದನ್ನು ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗ್ತದೆ, ಮತ್ತು ಕಳ್ತನ ಆದಂಥ ಮನೆಯವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ಎಲ್ಲಿ ಕಳ್ಳರು ಪಾಸ್ ಆಗಿದ್ದಾರೆ, ಯಾರು ಎಲ್ಲಿ ಇರೋದು. ಸೊ ಇದೆಲ್ಲ ಅದೇ ಉದ್ದೇಶಕ್ಕೆ ಮಾಡಿದ್ದಾರೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಇದೆಲ್ಲ ವಿಫಲರಾಗಿದ್ದಾರೆ. ಇದನ್ನು ಮಾಡಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ